ಪಾವಗಡ ಪಟ್ಟಣದ ಪೆನುಕೊಂಡೆ ಊರಬಾಗಿಲ ರಸ್ತೆಯ ಬಿಎಸ್ಎನ್ಎಲ್ ಕಚೇರಿ ಪಕ್ಕದಲ್ಲಿರುವ ಪುರಸಭೆ ಗ್ರಂಥಾಲಯಕ್ಕೆ ಗ್ರಂಥಾಲಯ ಕಟ್ಟಡವನ್ನೇ ಸರ್ಕಾರ ನೀಡಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸುಸಜ್ಜಿತವಾದ ಗ್ರಂಥಾಲಯ ಕಲ್ಪಿಸಿಕೊಡುವಲ್ಲಿ ವಿಫಲರಾಗಿದ್ದು, ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಾಗಿದೆ. ಪ್ರಸ್ತುತ ಪಾವಗಡದಲ್ಲಿರುವ ಗ್ರಂಥಾಲಯಕ್ಕೆ ಬರುವವರು ಪತ್ರಿಕೆ, ಪುಸ್ತಕ ಪಕ್ಕಕ್ಕಿಟ್ಟು ಮೇಲ್ಛಾವಣಿ ನೋಡಿದರೆ ಬೆಚ್ಚಿ ಬಿದ್ದು ಹೊರ ಓಡುವುದು ಗ್ಯಾರಂಟಿ. ಯಾಕೆ ಅಂತೀರಾ? ಶಿಥಿಲಗೊಂಡ ಹಳೆಯ ಕಟ್ಟಡ ಮಳೆಗೆ ನೆನೆದು ಮೇಲ್ಛಾವಣಿ ಗಾರೆ ಉದುರುವುದರಿಂದ ಯಾವುದೇ ಸಮಯದಲ್ಲಿ ಉರುಳಿ ಬೀಳುವ ಆತಂಕ ಒಳಗೆ ಇರುವವರನ್ನು ಕಾಡದೇ ಬಿಡುದು. ಗ್ರಂಥಾಲಯ ಕಟ್ಟಡ ಇಂತಹ ಸ್ಥಿತಿಯಲ್ಲಿರುವ ಕಾರಣ ಓದಲು ಬರುವ ಸಾರ್ವಜನಿಕರು ಇದರ ಸಹವಾಸವೇ ಬೇಡ ಎಂದು ಓಡುವ ಸ್ಥಿತಿ ಇದೆ. ಪಾವಗಡದಲ್ಲಿ ಕಳೆದ 19 ವರ್ಷದಿಂದ ಸಣ್ಣ ಕೊಠಡಿಯೊಂದರಲ್ಲಿ ಗ್ರಂಥಾಲಯ ನಡೆಸಲಾಗುತ್ತಿದೆ. ತಾಲೂಕು ಕೇಂದ್ರದ ಗ್ರಂಥಾಲಯವಾದರೂ ಇಲ್ಲಿ ಯಾವುದೇ ಸೌಲಭ್ಯವಿಲ್ಲ. ಸಾಲದೆಂಬಂತೆ ಓದಲು ಪೂರಕವಲ್ಲದ ವಾತಾವರಣ ಈ ಗ್ರಂಥಾಲಯದಲ್ಲಿ ಇರುವುದರಿಂದ ಸಾರ್ವಜನಿಕರು ಈ ಗ್ರಂಥಾಲಯ ಸಹವಾಸವೇ ಬೇಡ ಎಂದು ವಿಮುಖರಾಗುತ್ತಿದ್ದಾರೆ. ಗ್ರಂಥಾಲಯದ ಒಳಗೆ ಮತ್ತು ಹೊರಗೆ ಅನೈರ್ಮಲ್ಯ ಕಾಡುತ್ತಿದೆ. ಇನ್ನು ಬರುವವರು ಕುಳಿತು ಪುಸ್ತಕವನ್ನು, ಪತ್ರಿಕೆಯನ್ನು ಓದಲು ಕುರ್ಚಿಗಳು ಇಲ್ಲದ ಸ್ಥಿತಿ ಎದುರಾಗಿದೆ. ಈ ಗ್ರಂಥಾಲಯದಲ್ಲಿರುವ 2 ಟೇಬಲ್ ತುಕ್ಕು ಹಿಡಿದಿವೆ. 3 ಪುಸ್ತಕ ಇಡುವ ಕಪಾಟುಗಳಿದ್ದು 10 ಕುರ್ಚಿಗಳಷ್ಟೇ ಗ್ರಂಥಾಲಯದ ಆಸ್ತಿಯಾಗಿದೆ. ಕಟ್ಟಡ ಶಿಥಿಲಗೊಂಡಿರುವ ಕಾರಣ ಮಳೆ ಬಂದು ನಿಂತರೆ ಛಾವಣಿ ಉದುರಲು ಆರಂಭವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಗ್ರಂಥಾಲಯ ಆವರಣ ಸಾರ್ವಜನಿಕರ ಮೂತ್ರಾಲಯವಾಗಿ ಬದಲಾಗಿದೆ. ಈ ಸಮಸ್ಯೆಗಳು ಸಾಲದೆಂಬಂತೆ ಈ ಗ್ರಂಥಾಲಯದಲ್ಲಿ ಸ್ಥಳದ ಕೊರತೆಯೂ ಕಾಡುತ್ತಿದೆ. ಹಾಗಾಗಿ ಅಮೂಲ್ಯವಾದ ಪುಸ್ತಕಗಳನ್ನು ಚೀಲದಲ್ಲಿ ತುಂಬಿಡಲಾಗಿದೆ. ಇನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಬಸವರಾಜು ಮಾತನಾಡಿ, ಗ್ರಂಥಾಲಯ ಕಟ್ಟಡ ಕೊರತೆ ಬಗ್ಗೆ ಗ್ರಂಥಪಾಲಕರು ಪುರಸಭೆಗೆ ಸ್ಥಳಾವಕಾಶ ಕೋರಿ ಪತ್ರ ಬರೆದಿದ್ದಾರೆ. ಕಾರಣಾಂತರಗಳಿಂದ ಸ್ಥಳದ ಪರಭಾರೆಯಾಗಿಲ್ಲ. ಪುರಸಭೆ ಗ್ರಂಥಾಲಯಕ್ಕೆ ಸ್ಥಳ ಸೂಚಿಸಿದಲ್ಲಿ ಕಟ್ಟಡ ನಿರ್ಮಿಸಲು ಅವಕಾಶ ಇದ್ದು, ಒಪ್ಪಿಗೆ ಪತ್ರ ಬಂದ ಬಳಿಕ ಕಟ್ಟಡ ನಿರ್ಮಾಣದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಮೂಲಭೂತ ಈಗ ಸೌಕರ್ಯದಲ್ಲಿ ಮುಖ್ಯವಾಗಿ ನಮಗೆ ಕಟ್ಟಡ, ಶಾಶ್ವತ ಕಟ್ಟಡ ಗ್ರಂಥಾಲಯ ಗಡಿ ಭಾಗ ಆದ್ದರಿಂದ, ಗಡಿ ತಾಲೂಕಾದ್ರಿಂದ ಶಾಶ್ವತ ಒಂದು ಕಟ್ಟಡ ಬೇಕು. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಒಂದು ಕೊಠಡಿ ಬೇಕು, ಓದುವರಿಗೆ ಅಂತ ಸಪ್ರೇಟ್ ಆಗಿರಬೇಕು. ಪ್ರತಿಯೊಂದು ಅವೇರ್ನೆಸ್ ಗ್ರಂಥಾಲಯ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಮಗೆ ಮುಖ್ಯವಾಗಿ ಇದು ಗಡಿ ತಾಲೂಕು ಆದ್ದರಿಂದ ನಮ್ಮ ಮೂಲ ಈಗ ನಮಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗೋಕ್ಕಿಂತ ನಮಗೆ ಅದೇ ಸೌಲಭ್ಯ ಸಿಗಂಗಿರ್ಬೇಕು. ನನ್ನ ಪ್ರಕಾರ ನಾನು ಅದರ ನಿಟ್ಟಿನಲ್ಲಿ ಭಾಳ ಹೋರಾಟ ಮಾಡ್ತಿದ್ದೇನೆ. ಸ್ಥಳೀಯ ನಿವಾಸಿ ಕೇಶವ ಚಂದ್ರದಾಸ್ ಮಾತನಾಡಿ, 1984ರಿಂದ ಈವರೆಗೆ ಸತತವಾಗಿ ಗ್ರಂಥಾಲಯಕ್ಕೆ ಬರುತ್ತಿದ್ದೇನೆ. ಕಳೆದ ವರ್ಷ ಉತ್ತಮ ಓದುಗನೆಂದು ಸನ್ಮಾನವೂ ಮಾಡಿದ್ದಾರೆ. ನಾನು ವಿದ್ಯಾರ್ಥಿ ಇದ್ದಾಗ ಸುಮಾರು 200 ಜನ ಓದುಗರು ಗ್ರಂಥಾಲಯಕ್ಕೆ ಬರುತ್ತಿದ್ದರು. ಈಗ 10 ಜನರು ಬರೋದಿಲ್ಲ. ಕಾರಣ ಕಟ್ಟಡ ಪೂರ್ತಿ ದುಸ್ಥಿತಿಯಲ್ಲಿದೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿ ಓದುಗರಿಗೆ ಉತ್ತಮ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು ಎಂದು ಕೋರಿದರು. 1984 ಇಸ್ವಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ಇವತ್ತಿನವರೆಗೂ ಸಹ ಸದಸ್ಯನಾಗಿ ಮತ್ತು ಓದುಗನಾಗಿ ಬರ್ತಾ ಇದ್ದೇನೆ. ಮೊದಲು ಈ ಒಂದು ಗ್ರಂಥಾಲಯ ಶಾಖೆ ಬಾಪೂಜಿ ಪ್ರೌಢಶಾಲೆ, ಈಗಿನ ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿತ್ತು. ಅದನ್ನು ಕಾರಣಾಂತರಗಳಿಂದ ಪುರಸಭೆಯ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿದ್ದಾಗ ಸುಮಾರು 100ರಿಂದ 150 ಜನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ವಿಶೇಷವಾಗಿ ಮಹಿಳೆಯರು ಸಹ ಒಂದು 20-30 ಜನ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಪುರಸಭೆಯ ಆವರಣಕ್ಕೂ ಹೋದಾಗಲೂ ಸಹ ಸುಮಾರು 200 ಜನ ಬರ್ತಕ್ಕಂಥ ಒಂದು ವಾತಾವರಣ ಇತ್ತು. ಕಾರಣ ಅಲ್ಲಿ ಓದಲಿಕ್ಕೆ ಮತ್ತು ಒಂದು ವಿಶಾಲವಾದ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣ ಇತ್ತು. ಅಲ್ಲಿಂದ ಈ ಒಂದು ಗ್ರಂಥಾಲಯ ಶಾಖೆಯನ್ನು ಈ ಒಂದು ಆವರಣಕ್ಕೆ ಹಾಕಿದ್ದಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬರುವ ಹೊಸ ಪುಸ್ತಕ ಇಡುವುದೆಲ್ಲಿ ಎಂಬ ಚಿಂತೆ ಗ್ರಂಥಪಾಲಕರನ್ನು ಕಾಡುತ್ತಿದೆ. ಓದುಗರಿಗೆ ಅಗತ್ಯವಿರುವ ಪುಸ್ತಕಗಳು ಇಲ್ಲಿ ದೊರೆಯುವುದಿಲ್ಲ. ಓದುವ ಸಮಯದಲ್ಲಿ ಪುಸ್ತಕ ಕಟ್ಟಿಟ್ಟಿರುವ ಚೀಲಗಳು ಬೀಳುವ ಭಯದಲ್ಲೇ ಪತ್ರಿಕೆ, ಪುಸ್ತಕ ಓದುವ ಸ್ಥಿತಿ ನಿರ್ಮಾಣವಾಗಿದೆ.
ವಿವಿಧ ಪತ್ರಿಕೆಗಳನ್ನು ಪಟ್ಟಣದ ಹೋಟೆಲ್ಗಳು ತರಿಸುವುದರಿಂದ ಕಾಫಿ ಉಪಹಾರ ಸೇವಿಸುವ ನೆಪದಲ್ಲಿ ಅನೇಕ ಓದುಗರು ಬೆಳಗ್ಗೆ ಹೋಟೆಲ್ಗಳಲ್ಲಿ ಠಿಕಾಣಿ ಹೂಡುತ್ತಾರೆ. ಇಲ್ಲಿನ ಗ್ರಂಥಪಾಲಕರಷ್ಟೇ ಪತ್ರಿಕೆ ಪುಸ್ತಕ ಓದುವ ಸ್ಥಿತಿ ನಿರ್ಮಾಣವಾಗಿದ್ದು, ಈಗಲಾದರೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಎಚ್ಚೆತ್ತುಕೊಂಡು ತೀವ್ರ ಹಿಂದುಳಿದಿರುವ ಪಾವಗಡ ತಾಲೂಕಿನಲ್ಲಿ ಓದುಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಂಥಾಲಯ ಕಟ್ಟಡ ನಿರ್ಮಿಸುವ ಜೊತೆಗೆ ಓದುಗರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಸಾರ್ವಜನಿಕರು ಕೋರಿದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.